ನೋಡಿ, ಸಮಾಜಕ್ಕಾಗಿ ದೇಶಕ್ಕಾಗಿ ಎಲ್ಲ ಹಿರಿಯ ನಾಯಕರು ಮಾನವ್ ಸರ್ ಅವರಿಗೆ ನಿನ್ನೆ ಆದ ಘಟನೆ ನೋಡಿದರೆ ಬಹಳ ದುಃಖಕರವಾಗುತ್ತದೆ. ಯಾಕಂತಂದ್ರೆ ನಾವು ಒಳ್ಳೆ ಹೋರಾಟವನ್ನು ಇರ್ತಕ್ಕಂಥ ನಾವು ಹೋರಾಟ ಮಾಡೋರಿಗೆ ಒಂದು ಜನರ ಮಧ್ಯದಲ್ಲೇ, ಒಂದು ಶಾಸಕರ ಮಧ್ಯದಲ್ಲಿ ಒಬ್ಬ ದತ್ತ ಅಧಿಕಾರಿ, ಜಿಲ್ಲಾಧಿಕಾರಿ, ತಹಸೀಲ್ದಾರ ಮುಂದೆನೇ ಎಳವಾಡಿ ಹೊಡಿತಾರಂತಂದ್ರೆ ಈ ಎಲ್ಲಿಗೆ ಬಂದ್ರಿ ಸರ್ ಇದು? ಯಾಕಂದ್ರೆ ತಡೆಗಟ್ಟಬಹುದಾಗಿತ್ತಲ್ಲ, ನೀವು ಶಾಸಕರಾದವರು ತಡೆಗಟ್ಟಬಹುದಾಗಿತ್ತು, ಶಾಸಕರು ತಡೆಗಟ್ಟಬಹುದಾಗಿತ್ತು, ತಹಸೀಲ್ದಾರ್ ಕೂಡ ತಡೆಗಟ್ಟಬಹುದಾಗಿತ್ತು. ಅವ್ರು ಎಳೆದಾಡ್ತಿದ್ದಾರೆ, ಎಳೆದಾಡ್ಕೊಂಡು ಅಂದ್ರೆ ಇಷ್ಟು ದೌರ್ಜನ್ಯವನ್ನು ಮಾಡ್ತಾರಂತಂದ್ರೆ ಇದನ್ನ ಕಳಿಸ್ತೀವಿ ನಾವು. ಯಾಕಂತಂದ್ರೆ ಇದು ಬಹಳ ಅನ್ಯಾಯ ಆಗ್ತಾ ಇದೆ. ಯಾಕೆ ಇವಾಗ ಅವ್ರು ಮಾಡಿದ ಪ್ರಶ್ನೆ ಏನು? ಮಾನವ ಸರ್ ಅವ್ರು ಮಾಡಿದ ಪ್ರಶ್ನೆ ಏನು? ನಾವು ನೂರು ದಿನಗಳ ಕಾಲ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ಯಾರೂ ಬರಲಿಲ್ಲ, ಇವಾಗ ಬಂದಿದ್ದೀರಾ ಅನ್ನೋದು ಪ್ರಶ್ನೆ ಕೇಳಿದ್ರೆ ತಪ್ಪಾಯ್ತಾ? ಅದಕ್ಕೆ ಎದೆ ಮೇಲೆ ಹಂಗೆ ಹಿಡ್ಕೊಂಡು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಕೊಲೆ ಮಾಡೋದಕ್ಕೆ ನೀವು? ಆ ಎದೆ ಮೇಲೆ ಇರೋದಂತ ವ್ಯಕ್ತಿನ ಹಿಡ್ಕೊಂಡು ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅವನಿಗೆ. ಯಾಕಂತಂದ್ರೆ ಮುಂದೆ ಗೊತ್ತಾಗಬೇಕಲ್ಲ, ಒಬ್ಬ ದತ್ತ ನಾಯಕನನ್ನ ಇವತ್ತು ಎಳ್ಳಾಡ್ತಾರಂತಂದ್ರೆ ಈ ಎಲ್ಲಿ ಎದಷ್ಟು ಮಟ್ಟಿಗೆ ಬಂತಿದ್ದೆ ಅಂತ. ಅದಕ್ಕೆ ಇಲ್ಲಿ ನಾವು ಖಂಡಿಸ್ತೀವಿ, ಇನ್ನು ಮುಂದೆ ಹೋರಾಟ ಕೂಡ ಮಾಡ್ತೀವಿ. ನಾವು ಇಲ್ಲಿಗೆ ಬಿಡೋದಿಲ್ಲ. ಶಾಸಕರೇ, ನೀವು ನಿಮ್ಮ ತಂದೆಯ ಊರಲ್ಲಿ ಕೈ ಜೋಡಿಸ್ಕೊಂಡು ನಿಮ್ಮ ತಂದೆಯಲ್ಲಿ ಎಷ್ಟೊಂದು ಪ್ರೀತಿ ತೋರಿಸಿದ ತಂದೆ, ಆದರೆ ನೀನು ಏನು ಮಾಡಿದೀಯ? ನೀನು ತಂದೆ ಮರದೇನೆ ನೀನು ಹಾಳು ಮಾಡಿದೀಯಾ? ಯಾಕಂತಂದ್ರೆ ಮೊನ್ನೆನೇ ಬಂದು ನಿಮಗೆ ಹೇಳಿದ ಶಾಸಕರು ಬೆಟ್ಟಗಿರಿ ಮಾನಪ್ಪರು ಜೊತೆಗೆ ನಿಮಗೆ ಸಲಹೆ ಕೂಡ ಕೊಟ್ಟರು. ನೀವೇನು ಮಾಡ್ತಿದ್ದೀರಿ? ನಿಮ್ಮ ತಂದೆಯ ಮಾನ ಮರ್ಯಾದೆ ನೀವು ಕಲ್ತಿದ್ದೀರಾ, ಇದನ್ನ ನೀವು ಕಾಪಾಡ್ಕೊಳ್ರಿ. ಯಾಕಂತಂದ್ರೆ ಇದನ್ನ ಬಹಳ ದೊಡ್ಡಕ್ಕೆ ಹೋಗ್ತದೆ. ದಯವಿಟ್ಟು ಇದನ್ನ ಪರಿಶೀಲಿಸಿ ದತ್ತ ಶಿಕ್ಷೆ ಆಗ್ಬೇಕು ಅವರಿಗೆಲ್ಲರಿಗೆ ಅಂತ ನಾನು ಕೇಳ್ಕೊತೀನಿ. ಜೈ ಭೀಮ್.